ಬೀದರ್ನ ಭಾಲ್ಕಿಯಲ್ಲಿ ಕಂಡು ಕೇಳರಿಯದ ಮಳೆ ಆಗ್ತಾ ಇದೆ. ಭಾಲ್ಕಿ ತಾಲೂಕಿನ ಇಂಚೂರು ಸೇತುವೆ ಮುಳುಗಡೆ ಆಗಿದ್ದು ಕರ್ನಾಟಕ ಮಹಾರಾಷ್ಟ್ರ ರಸ್ತೆ ಸಂಪರ್ಕ ಕೂಡ ಕಡಿತಗೊಂಡಿದೆ. ಬೀದರ್ನಲ್ಲಿ ಕಂಡು ಕೇಳರಿಯದ ಭೀಕರ ಮಳೆ ಆಗ್ತಾ ಇದೆ. ಇದರಿಂದಾಗಿ ಇಂಚೂರು ಸೇತುವೆ ಮುಳುಗಡೆಗೊಂಡಿದೆ. ಕರ್ನಾಟಕ ಮಹಾರಾಷ್ಟ್ರ ರಸ್ತೆ ಸಂಪರ್ಕ ಈಗ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಲಾತೂರ್ ನಿಲಾಂಗಕ್ಕೆ ತೆರಳೋದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮಳೆಯಿಂದ ಬೀದರಲ್ಲಿ ಅಪಾರ ಪ್ರಮಾಣದ ಹಾನಿಯಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಶೇಷ ಪ್ಯಾಕೇಜ್ಗೆ ಸಿಎಂ ಬಳಿ ಮನವಿಯನ್ನ ಮಾಡ್ತೀನಿ, ರೈತರು ಆತಂಕಕ್ಕೆ ಒಳಗಾಗಬಾರದು ಅಂತ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಒಂದೂವರೆ ಕಿಲೋಮೀಟರ್ ಇದೆ ಸರ್. ಮೇನ್ ಸ್ವಲ್ಪ ರೇಟ್ ಜಾಸ್ತಿ ಮಾಡಬೇಕಾಗ್ತದೆ. ಇಲ್ಲ ಮಾಡಬೇಕಾಗ್ತದೆ ಸ್ವಲ್ಪ ಮೇನ್ ಮಹಾರಾಷ್ಟ್ರ. ಬೀದರ್ ಜಿಲ್ಲೆಯಾದ್ಯಂತ ಸುಮಾರು 4 ದಿವಸಗಳಿಂದ ಸತತವಾಗಿ ಮಳೆ ಆಗ್ತಾ ಇದೆ. ಈ ಅಧಿಕ ಮಳೆ ಬೀಳುವುದರಿಂದ ಸುಮಾರು ಎಲ್ಲಾ ಸೇತುವೆಗಳು ಜಲಾವೃತಗೊಂಡಿದ್ದಾವೆ ಮತ್ತು ಅನೇಕ ಕೆರೆಗಳೇನಿದ್ದಾವೆ ಅವೆಲ್ಲ ಕೆರೆಗಳು ಬ್ರೀಚ್ ಆಗಿಬಿಟ್ಟಿದ್ದಾವೆ. ಇವತ್ತು ಪ್ರವಾಹದಿಂದ ಸುಮಾರು ಎಲ್ಲ ಬೆಳೆ, ನನಗನ್ಸಿದ ಮಟ್ಟಿಗೆ ಔರಾದು, ಭಾಲ್ಕಿ ಮತ್ತು ಈ ಭಾಗದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಬೆಳೆದಂತ ಸೋಯಾಬೀನ್ ಬೆಳೆ ಸಂಪೂರ್ಣ ನಷ್ಟ ಆಗಿದೆ, ತೊಗರಿ ನಷ್ಟ ಆಗಿದೆ, ಹೆಸರು ಇವತ್ತು ನಮಗೆ ಕೊಯ್ಲಿಗೆ ಬಂದಿತ್ತು, ಹೆಸರು ಸಹಿತ ನಷ್ಟ ಆಗಿದೆ. ರೈತರು ಕಷ್ಟದಲ್ಲಿದ್ದಾರೆ. ರಸ್ತೆ ಸಂಪರ್ಕ ಕಡಿದು ಹೋಗಿದೆ. ಇವತ್ತು ಬಸ್ ಸಂಪರ್ಕ ಇಲ್ಲದ ರೀತಿಯಲ್ಲಿ ಆಗಿಬಿಟ್ಟಿದೆ. ಇವತ್ತು ಅದಕ್ಕೆ ನಾನು ಮೊನ್ನೆ ಔರಾದ್ಗೆ ಹೋಗಿದ್ದೆ. ಸುಮಾರು 8-10 ಹಳ್ಳಿಗಳಿಗೆ ನಾನು ಜಿಲ್ಲಾಡಳಿತದೊಂದಿಗೆ ಜಿಲ್ಲಾಧಿಕಾರಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಲ್ಲಾ ಅಧಿಕಾರಿಗಳಿಗೆ ಜೊತೆಲಿ ತೆಗೆದುಕೊಂಡು ಹೋಗಿ ಅವರಿಗೆ ಎಲ್ಲೆಲ್ಲಿ ಮನೆಗಳು ಕುಸಿದು ಹೋಗ್ಬಿಟ್ಟಿದ್ದಾವೆ, ಯಾರು ಅರ್ಧ ಮನೆ ಕುಸಿದು ಹೋಗಿದಂತವರಿಗೆ, ಪೂರ್ಣ ಮನೆ ಕುಸಿದು ಹೋಗಂತವರಿಗೆ ಪ್ರಕೃತಿ ವಿಕೋಪದ. ಬೀದರ್ನ ಭಾಲ್ಕಿಯಲ್ಲಿ ಕಂಡು ಕೇಳರಿಯದ ಮಳೆ ಆಗ್ತಾ ಇದೆ. ಭಾಲ್ಕಿ ತಾಲೂಕಿನ ಇಂಚೂರು ಸೇತುವೆ ಮುಳುಗಡೆ ಆಗಿದ್ದು ಕರ್ನಾಟಕ ಮಹಾರಾಷ್ಟ್ರ ರಸ್ತೆ ಸಂಪರ್ಕ ಕೂಡ ಕಡಿತಗೊಂಡಿದೆ. ಬೀದರ್ನಲ್ಲಿ ಕಂಡು ಕೇಳರಿಯದ ಭೀಕರ ಮಳೆ ಆಗ್ತಾ ಇದೆ. ಇದರಿಂದಾಗಿ ಇಂಚೂರು ಸೇತುವೆ ಮುಳುಗಡೆಗೊಂಡಿದೆ. ಕರ್ನಾಟಕ ಮಹಾರಾಷ್ಟ್ರ ರಸ್ತೆ ಸಂಪರ್ಕ ಈಗ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಲಾತೂರ್ ನಿಲಾಂಗಕ್ಕೆ ತೆರಳೋದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮಳೆಯಿಂದ ಬೀದರಲ್ಲಿ ಅಪಾರ ಪ್ರಮಾಣದ ಹಾನಿಯಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಶೇಷ ಪ್ಯಾಕೇಜ್ಗೆ ಸಿಎಂ ಬಳಿ ಮನವಿಯನ್ನ ಮಾಡ್ತೀನಿ, ರೈತರು ಆತಂಕಕ್ಕೆ ಒಳಗಾಗಬಾರದು ಅಂತ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಒಂದೂವರೆ ಕಿಲೋಮೀಟರ್ ಇದೆ ಸರ್. ಮೇನ್ ಸ್ವಲ್ಪ ರೇಟ್ ಜಾಸ್ತಿ ಮಾಡಬೇಕಾಗ್ತದೆ. ಇಲ್ಲ ಮಾಡಬೇಕಾಗ್ತದೆ ಸ್ವಲ್ಪ ಮೇನ್ ಮಹಾರಾಷ್ಟ್ರ. ಬೀದರ್ ಜಿಲ್ಲೆಯಾದ್ಯಂತ ಸುಮಾರು 4 ದಿವಸಗಳಿಂದ ಸತತವಾಗಿ ಮಳೆ ಆಗ್ತಾ ಇದೆ. ಈ ಅಧಿಕ ಮಳೆ ಬೀಳುವುದರಿಂದ ಸುಮಾರು ಎಲ್ಲಾ ಸೇತುವೆಗಳು ಜಲಾವೃತಗೊಂಡಿದ್ದಾವೆ ಮತ್ತು ಅನೇಕ ಕೆರೆಗಳೇನಿದ್ದಾವೆ ಅವೆಲ್ಲ ಕೆರೆಗಳು ಬ್ರೀಚ್ ಆಗಿಬಿಟ್ಟಿದ್ದಾವೆ. ಇವತ್ತು ಪ್ರವಾಹದಿಂದ ಸುಮಾರು ಎಲ್ಲ ಬೆಳೆ, ನನಗನ್ಸಿದ ಮಟ್ಟಿಗೆ ಔರಾದು, ಭಾಲ್ಕಿ ಮತ್ತು ಈ ಭಾಗದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಬೆಳೆದಂತ ಸೋಯಾಬೀನ್ ಬೆಳೆ ಸಂಪೂರ್ಣ ನಷ್ಟ ಆಗಿದೆ, ತೊಗರಿ ನಷ್ಟ ಆಗಿದೆ, ಹೆಸರು ಇವತ್ತು ನಮಗೆ ಕೊಯ್ಲಿಗೆ ಬಂದಿತ್ತು, ಹೆಸರು ಸಹಿತ ನಷ್ಟ ಆಗಿದೆ. ರೈತರು ಕಷ್ಟದಲ್ಲಿದ್ದಾರೆ. ರಸ್ತೆ ಸಂಪರ್ಕ ಕಡಿದು ಹೋಗಿದೆ. ಇವತ್ತು ಬಸ್ ಸಂಪರ್ಕ ಇಲ್ಲದ ರೀತಿಯಲ್ಲಿ ಆಗಿಬಿಟ್ಟಿದೆ. ಇವತ್ತು ಅದಕ್ಕೆ ನಾನು ಮೊನ್ನೆ ಔರಾದ್ಗೆ ಹೋಗಿದ್ದೆ. ಸುಮಾರು 8-10 ಹಳ್ಳಿಗಳಿಗೆ ನಾನು ಜಿಲ್ಲಾಡಳಿತದೊಂದಿಗೆ ಜಿಲ್ಲಾಧಿಕಾರಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಲ್ಲಾ ಅಧಿಕಾರಿಗಳಿಗೆ ಜೊತೆಲಿ ತೆಗೆದುಕೊಂಡು ಹೋಗಿ ಅವರಿಗೆ ಎಲ್ಲೆಲ್ಲಿ ಮನೆಗಳು ಕುಸಿದು ಹೋಗ್ಬಿಟ್ಟಿದ್ದಾವೆ, ಯಾರು ಅರ್ಧ ಮನೆ ಕುಸಿದು ಹೋಗಿದಂತವರಿಗೆ, ಪೂರ್ಣ ಮನೆ ಕುಸಿದು ಹೋಗಂತವರಿಗೆ ಪ್ರಕೃತಿ ವಿಕೋಪದ. ಬೀದರ್ನ ಭಾಲ್ಕಿಯಲ್ಲಿ ಕಂಡು ಕೇಳರಿಯದ ಮಳೆ ಆಗ್ತಾ ಇದೆ. ಭಾಲ್ಕಿ ತಾಲೂಕಿನ ಇಂಚೂರು ಸೇತುವೆ ಮುಳುಗಡೆ ಆಗಿದ್ದು ಕರ್ನಾಟಕ ಮಹಾರಾಷ್ಟ್ರ ರಸ್ತೆ ಸಂಪರ್ಕ ಕೂಡ ಕಡಿತಗೊಂಡಿದೆ. ಬೀದರ್ನಲ್ಲಿ ಕಂಡು ಕೇಳರಿಯದ ಭೀಕರ ಮಳೆ ಆಗ್ತಾ ಇದೆ.
ಇದರಿಂದಾಗಿ ಇಂಚೂರು ಸೇತುವೆ ಮುಳುಗಡೆಗೊಂಡಿದೆ. ಕರ್ನಾಟಕ ಮಹಾರಾಷ್ಟ್ರ ರಸ್ತೆ ಸಂಪರ್ಕ ಈಗ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಲಾತೂರ್ ನಿಲಾಂಗಕ್ಕೆ ತೆರಳೋದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮಳೆಯಿಂದ ಬೀದರಲ್ಲಿ ಅಪಾರ ಪ್ರಮಾಣದ ಹಾನಿಯಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಶೇಷ ಪ್ಯಾಕೇಜ್ಗೆ ಸಿಎಂ ಬಳಿ ಮನವಿಯನ್ನ ಮಾಡ್ತೀನಿ, ರೈತರು ಆತಂಕಕ್ಕೆ ಒಳಗಾಗಬಾರದು ಅಂತ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಸರ್ ಅದ ಸರ್ ಒಂದು 1.5 ಕಿಲೋಮೀಟರ್ ಸರ್ ಒಂದು 1.5 ಕಿಲೋಮೀಟರ್ ಇದೆ ಸರ್. ಮೇನ್ ಸ್ವಲ್ಪ ರೇಟ್ ಜಾಸ್ತಿ ಮಾಡಬೇಕು ಇಲ್ಲ ಮಾಡಬೇಕು ಸರ್. ಸ್ವಲ್ಪ ಮೇನ್ ಮಹಾರಾಷ್ಟ್ರ ಬೀದರ್ ಜಿಲ್ಲೆಯಾದ್ಯಂತ ಸುಮಾರು 4 ದಿವಸಗಳಿಂದ ಸತತವಾಗಿ ಮಳೆ ಆಗ್ತಾ ಇದೆ. ಈ ಅಧಿಕ ಮಳೆ ಬೀಳುವುದರಿಂದ ಸುಮಾರು ಎಲ್ಲಾ ಸೇತುವೆಗಳು ಜಲಾವೃತಗೊಂಡಿದ್ದಾವೆ ಮತ್ತು ಅನೇಕ ಕೆರೆಗಳೇನಿದ್ದಾವೆ ಅವೆಲ್ಲ ಕೆರೆಗಳು ಬ್ರೀಚ್ ಆಗಿಬಿಟ್ಟಿದ್ದಾವೆ. ಇವತ್ತು ಪ್ರವಾಹದಿಂದ ಸುಮಾರು ಎಲ್ಲಾ ಬೆಳೆ, ನನಗನ್ಸಿದ ಮಟ್ಟಿಗೆ ಔರಾದು, ಭಾಲ್ಕಿ ಮತ್ತು ಈ ಭಾಗದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಬೆಳೆದಂತ ಸೋಯಾಬೀನ್ ಬೆಳೆ ಸಂಪೂರ್ಣ ನಷ್ಟ ಆಗಿದೆ, ತೊಗರಿ ನಷ್ಟ ಆಗಿದೆ. ಹೆಸರು ಇವತ್ತು ನಮಗೆ ಕೊಯ್ಲಿಗೆ ಬಂದಿತ್ತು, ಹೆಸರು ಸಹಿತ ನಷ್ಟ ಆಗಿದೆ. ರೈತರು ಕಷ್ಟದಲ್ಲಿದ್ದಾರೆ. ರಸ್ತೆ ಸಂಪರ್ಕ ಕಡಿದು ಹೋಗಿದೆ. ಇವತ್ತು ಬಸ್ ಸಂಪರ್ಕ ಇಲ್ಲದ ರೀತಿಯಲ್ಲಿ ಆಗಿಬಿಟ್ಟಿದೆ. ಇವತ್ತು ಅದಕ್ಕೆ ನಾನು ಮೊನ್ನೆ ಔರಾದ್ಗೆ ಹೋಗಿದ್ದೆ. ಸುಮಾರು 8-10 ಹಳ್ಳಿಗಳಿಗೆ ನಾನು ಜಿಲ್ಲಾಡಳಿತದೊಂದಿಗೆ ಜಿಲ್ಲಾಧಿಕಾರಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಲ್ಲಾ ಅಧಿಕಾರಿಗಳಿಗೆ ಜೊತೆಲಿ ತೆಗೆದುಕೊಂಡು ಹೋಗಿ ಅವರಿಗೆ ಎಲ್ಲೆಲ್ಲಿ ಮನೆಗಳು ಕುಸಿದು ಹೋಗ್ಬಿಟ್ಟಿದ್ದಾವೆ, ಯಾರು ಅರ್ಧ ಮನೆ ಕುಸಿದು ಹೋಗಿದಂತವರಿಗೆ, ಪೂರ್ಣ ಮನೆ ಕುಸಿದು ಹೋಗಂತವರಿಗೆ ಪ್ರಕೃತಿ ವಿಕೋಪದ. ಬೀದರ್ನ ಭಾಲ್ಕಿಯಲ್ಲಿ ಕಂಡು ಕೇಳರಿಯದ ಮಳೆ ಆಗ್ತಾ ಇದೆ. ಭಾಲ್ಕಿ ತಾಲೂಕಿನ ಇಂಚೂರು ಸೇತುವೆ ಮುಳುಗಡೆ ಆಗಿದ್ದು ಕರ್ನಾಟಕ ಮಹಾರಾಷ್ಟ್ರ ರಸ್ತೆ ಸಂಪರ್ಕ ಕೂಡ ಕಡಿತಗೊಂಡಿದೆ. ಬೀದರ್ನಲ್ಲಿ ಕಂಡು ಕೇಳರಿಯದ ಭೀಕರ ಮಳೆ ಆಗ್ತಾ ಇದೆ. ಇದರಿಂದಾಗಿ ಇಂಚೂರು ಸೇತುವೆ ಮುಳುಗಡೆಗೊಂಡಿದೆ. ಕರ್ನಾಟಕ ಮಹಾರಾಷ್ಟ್ರ ರಸ್ತೆ ಸಂಪರ್ಕ ಈಗ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಲಾತೂರ್ ನಿಲಾಂಗಕ್ಕೆ ತೆರಳೋದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮಳೆಯಿಂದ ಬೀದರಲ್ಲಿ ಅಪಾರ ಪ್ರಮಾಣದ ಹಾನಿಯಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಶೇಷ ಪ್ಯಾಕೇಜ್ಗೆ ಸಿಎಂ ಬಳಿ ಮನವಿಯನ್ನ ಮಾಡ್ತೀನಿ, ರೈತರು ಆತಂಕಕ್ಕೆ ಒಳಗಾಗಬಾರದು ಅಂತ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಸರ್ ಅದ ಸರ್ ಒಂದು 1.5 ಕಿಲೋಮೀಟರ್ ಸರ್ ಸರ್ ಒಂದು 1.5 ಕಿಲೋಮೀಟರ್ ಇದೆ ಸರ್. ಅದು ಮೇನ್ ಸ್ವಲ್ಪ ರೇಟ್ ಜಾಸ್ತಿ ಮಾಡಬೇಕು ಇಲ್ಲ ಮಾಡಬೇಕು ಸರ್. ಸ್ವಲ್ಪ ಮೇನ್ ಮಹಾರಾಷ್ಟ್ರ ಬೀದರ್ ಜಿಲ್ಲೆಯಾದ್ಯಂತ ಸುಮಾರು 4 ದಿವಸಗಳಿಂದ ಸತತವಾಗಿ ಮಳೆ ಆಗ್ತಾ ಇದೆ. ಈ ಅಧಿಕ ಮಳೆ ಬೀಳುವುದರಿಂದ ಸುಮಾರು ಎಲ್ಲಾ ಸೇತುವೆಗಳು ಜಲಾವೃತಗೊಂಡಿದ್ದಾವೆ ಮತ್ತು ಅನೇಕ ಕೆರೆಗಳೇನಿದ್ದಾವೆ ಅವೆಲ್ಲ ಕೆರೆಗಳು ಬ್ರೀಚ್ ಆಗಿಬಿಟ್ಟಿದ್ದಾವೆ. ಇವತ್ತು ಪ್ರವಾಹದಿಂದ ಸುಮಾರು ಎಲ್ಲಾ ಬೆಳೆ, ನನಗನ್ಸಿದ ಮಟ್ಟಿಗೆ ಔರಾದು, ಭಾಲ್ಕಿ ಮತ್ತು ಈ ಭಾಗದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಬೆಳೆದಂತ ಸೋಯಾಬೀನ್ ಬೆಳೆ ಸಂಪೂರ್ಣ ನಷ್ಟ ಆಗಿದೆ, ತೊಗರಿ ನಷ್ಟ ಆಗಿದೆ. ಹೆಸರು ಇವತ್ತು ನಮಗೆ ಕೊಯ್ಲಿಗೆ ಬಂದಿತ್ತು, ಹೆಸರು ಸಹಿತ ನಷ್ಟ ಆಗಿದೆ. ರೈತರು ಕಷ್ಟದಲ್ಲಿದ್ದಾರೆ. ರಸ್ತೆ ಸಂಪರ್ಕ ಕಡಿದು ಹೋಗಿದೆ. ಇವತ್ತು ಬಸ್ ಸಂಪರ್ಕ ಇಲ್ಲದ ರೀತಿಯಲ್ಲಿ ಆಗಿಬಿಟ್ಟಿದೆ. ಇವತ್ತು ಅದಕ್ಕೆ ನಾನು ಮೊನ್ನೆ ಔರಾದ್ಗೆ ಹೋಗಿದ್ದೆ. ಸುಮಾರು 8-10 ಹಳ್ಳಿಗಳಿಗೆ ನಾನು ಜಿಲ್ಲಾಡಳಿತದೊಂದಿಗೆ ಜಿಲ್ಲಾಧಿಕಾರಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಲ್ಲಾ ಅಧಿಕಾರಿಗಳಿಗೆ ಜೊತೆಲಿ ತೆಗೆದುಕೊಂಡು ಹೋಗಿ ಅವರಿಗೆ ಎಲ್ಲೆಲ್ಲಿ ಮನೆಗಳು ಕುಸಿದು ಹೋಗ್ಬಿಟ್ಟಿದ್ದಾವೆ, ಯಾರು ಅರ್ಧ ಮನೆ ಕುಸಿದು ಹೋಗಿದಂತವರಿಗೆ, ಪೂರ್ಣ ಮನೆ ಕುಸಿದು ಹೋಗಂತವರಿಗೆ ಪ್ರಕೃತಿ ವಿಕೋಪದ. ಬೀದರ್ನ ಭಾಲ್ಕಿಯಲ್ಲಿ ಕಂಡು ಕೇಳರಿಯದ ಮಳೆ ಆಗ್ತಾ ಇದೆ. ಭಾಲ್ಕಿ ತಾಲೂಕಿನ ಇಂಚೂರು ಸೇತುವೆ ಮುಳುಗಡೆ ಆಗಿದ್ದು ಕರ್ನಾಟಕ ಮಹಾರಾಷ್ಟ್ರ ರಸ್ತೆ ಸಂಪರ್ಕ ಕೂಡ ಕಡಿತಗೊಂಡಿದೆ. ಬೀದರ್ನಲ್ಲಿ ಕಂಡು ಕೇಳರಿಯದ ಭೀಕರ ಮಳೆ ಆಗ್ತಾ ಇದೆ. ಇದರಿಂದಾಗಿ ಇಂಚೂರು ಸೇತುವೆ ಮುಳುಗಡೆಗೊಂಡಿದೆ. ಕರ್ನಾಟಕ ಮಹಾರಾಷ್ಟ್ರ ರಸ್ತೆ ಸಂಪರ್ಕ ಈಗ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಲಾತೂರ್ ನಿಲಾಂಗಕ್ಕೆ ತೆರಳೋದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ.
ಮಳೆಯಿಂದ ಬೀದರಲ್ಲಿ ಅಪಾರ ಪ್ರಮಾಣದ ಹಾನಿಯಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಶೇಷ ಪ್ಯಾಕೇಜ್ಗೆ ಸಿಎಂ ಬಳಿ ಮನವಿಯನ್ನ ಮಾಡ್ತೀನಿ, ರೈತರು ಆತಂಕಕ್ಕೆ ಒಳಗಾಗಬಾರದು ಅಂತ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಸರ್ ಅದ ಸರ್ 1-1.5 ಕಿಲೋಮೀಟರ್. ಸರ್ ಅದ ಸರ್